ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಂತಿ ವಿಲೇಜ್ ಲಾಗ್ಸ್. ಫ್ರೆಂಡ್ಸ್, ಈ ವಿಡಿಯೋ ಫಸ್ಟ್ ಬಂತಲ್ಲ, ಆ ವಿಡಿಯೋನಲ್ಲೇ ಹಾಕಬೇಕಾಗಿತ್ತು. ಅದು ಅಮ್ಮ ಫೋನಲ್ಲಿತ್ತು, ಮಿಸ್ ಆಯಿತು. ಹಂಗಾಗಿ ಈ ವಿಡಿಯೋನೆಲ್ಲ ಹಾಕ್ತಾಯಿದ್ದೀನಿ. ನನ್ನ ತಮ್ಮ ಬಂದಿದ್ನು, ಇವನು ಕರ್ಕೊಂಡೋಗೋದಕ್ಕೆ ನಮ್ಮ ಅಳಿಯನ್ನ. ಅದಕ್ಕೆ ಅವ್ನಿಗೆ ಕೋಪ ಬಂದ್ಬಿಟ್ಟು ನೋಡಿ ಅಳ್ತಾ ಇದ್ದಾನೆ, ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ. ಹಂಗಾಗಿ ಆಮೇಲೆ ಅವರಪ್ಪ ನಿನ್ನೆ ಭಾನುವಾರ ಅಲ್ವಾ, ಭಾನುವಾರ ಹೋಗಿ ಇವನ್ನ ಕರ್ಕೊಬಂದಿದ್ದು. ಸಾಯಿನೂ ನಮ್ಮ ಯಜಮಾನ್ರು ಇಬ್ಬರು ಹೋಗಿದ್ರು. ಇಬ್ಬರು ಹೋಗಿ ಹಂಗೆ ನಮ್ಮ ಹಳೆ ಮನೆದು ಹೆಂಚಿತ್ತು, ಹಂಗೆ ಹೆಂಚೆತ್ಕೊಂಡು ನನ್ನ ತಮ್ಮಂದೆ ಟಂಪ ತಗೊಂಡು ಬಂದಿದ್ನು. ಇವರು ಏನೋ 3 ಜನನೂ ಬಂದಿದ್ರು. ನನ್ನ ತಮ್ಮನ ಜೊತೆಲಿ ಹಂಗೆ ಟಂಪ ತಗೊಂಡು ಹೋಗೋಣ ಅಂದ್ಬಿಟ್ಟು, ಏನೋ ಸ್ವಲ್ಪ ಕೆಲಸ ಇತ್ತಂತೆ, ಹಂಗೆ ಬಂದಿದ್ರು. ಬಾ ಹೋಗೋಣ ಅಂದಿದ್ದಕ್ಕೆ ಆಗ ಕೋಪ ಬಂದ್ಬಿಟ್ಟು ಆಳ್ತಾ ಇದ್ನು. ಆಮೇಲೆ ಬೇಡ, ಎಲ್ಲನೂ ಹೋಗ್ಲಿ ಬಿಡು ಅಂದಿದ್ದಕ್ಕೆ ಸ್ವಲ್ಪ ಖುಷಿ ಆಯಿತು ಇವನಿಗೆ. ಆಮೇಲೆ ನೋಡಿ ಇಲ್ಲಿ ಮಾತಾಡಿಸ್ತಾ ಇದ್ದಾನೆ, ಇಲ್ಲಿ ಒದ್ದಕ್ಕಿದ್ದಾನೆ ನೋಡಿ. ಅವ್ರನ್ನ ನಮ್ಮ ತಮಾಷೆಗೆ ಮಾತಾಡಿಸ್ತಾ ಇದ್ದಾನೆ. ಯಾವಾಗ ಬರ್ತೀಯ, ನಾಳೆ ಬಂದಿಲ್ಲ ಅಂದರೆ ಏನು ಮಾಡೋದು ಅಂತ ಇದ್ನು. ಅವರಪ್ಪ ನೋಡಿ ಖುಷಿಯಾಗಿ ಹಂಗೆ ಅವರಪ್ಪ ಆಟಾಡ್ಸೋದು. ತುಂಬ ಖುಷಿಯಾಗಿ ಇರ್ತಾನೆ. ಅವನಿಲ್ಲ ಅಂದರೆ ಅವ್ರಿಗೆ ತುಂಬ ಬೇಜಾರಾಗ್ತಾ ಇರ್ತೈತೆ. ಹಂಗಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ. ಮನೆ ಕಡೆ ಮಕ್ಕಳಿಲ್ಲ ಅಂದರೆ ಆಗಲ್ಲ ಅಂದ್ಬಿಟ್ಟು ಹೇಳಿದ್ನಿ. ಇವತ್ತೊಂದು ದಿವಸ ಬಿಟ್ಬಿಟ್ಟು ಹೋಗು, ನಾಳೆ ಕಳಿಸ್ತೀವಿ ಅಂತ ಹೇಳಿದ್ರೆ. ಆಮೇಲೆ ಅವರಮ್ಮ ಬರ್ತಾರೆ ಕೆಲಸಕ್ಕೆ, ಅಕ್ಕ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ರಿ, ಕರ್ಕೊಂಬರ್ತಾರೆ ಅಂತ ಹೇಳಿದ್ರು. ಸರಿ ಅಂದಿದ್ದಕ್ಕೆ ಎಷ್ಟು ಖುಷಿಯಾಗಿದ್ದಾನೆ ನೋಡಿ ನಮ್ಮ ಸ್ವೀಟಿ. ನಾನು ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದಾಳೆ. ಆ ಬುಲೆಟ್ ಮೇಲೆ ಕುತ್ಕೊಂಡಿದ್ದಾನೆ ನೋಡಿ, ಅವನೇ ನನ್ನ ತಮ್ಮ. ನೋಡಿ ಅಲ್ಲಿ ಇನ್ನೊಂದು ನಮ್ಮ ಬಾವ ಅವ್ರದ್ದು ನಾಯಿ ಇತ್ತು, ಕರಿತಾ ಇದ್ರೆ ಓಡಿ ಬರ್ತೈತೆ ನನ್ನ ತಮ್ಮನ ಹತ್ರಕ್ಕೆ. ಅದನ್ನ ಎತ್ಕೊಂಡಿದ್ದಕ್ಕೆ ಮತ್ತು ಇದು ನನ್ನ ನೋಡಿ ಸ್ವೀಟಿ ನನ್ನಂತ ಕರ್ಕೊಂಡು ಹೋಗು ಅಂದ್ಬಿಟ್ಟು ಹೋಗಿ ಗಾಡಿ ಸುತ್ತಕ್ಕೂ ರೌಂಡ್ ಆಗ್ತೈತೆ. ಆಮೇಲೆ ಬಾಮ ಎಲ್ಲನೂ ಹೋಗಲಿ ಅಂದಿದ್ದಕ್ಕೆ ಬರ್ತೈತೆ ನೋಡಿ, ನಾವು ಕರೆದು ಬಿಟ್ಟಿದ್ದಕ್ಕೆ. ಆಮೇಲೆ ಎಲ್ಲನೂ ಹೋಗಿ ನೀನು ಇದ್ಬಿಟ್ಟು ನಾಳೆ ಬಂದ್ಬಿಡಪ್ಪ ಅಂತ ಹೇಳಿದ್ನು. ಬಂದರು, ಒಂದು ಸ್ವಲ್ಪ ಹೊತ್ತಿದ್ರು ಅಷ್ಟೇ. ಆಮೇಲೆ ಟೆಂಪೋ ಇಲ್ಲೆತ್ತು ಬುಲ್ಲರೋ ಆಯಿತು. ಬುಲ್ಲರಿನಲ್ಲಿ ಬಂದಿದ್ದು ನಮ್ಮ ಯಜಮಾನ್ರು. ಸರಿ ಆಯಿತು, ಟೆಂಪೋ ಹಂಗೆ ತಗೊಂಡೋಗ್ಬಿಡ್ತೀವಿ ಅಂತ ಬಂದವ್ರೆ. ಅವರಿಬ್ಬರು ಇದ್ದಾರಲ್ಲ, ಒಬ್ಬರು ಗಾಡಿ ತಗೊಂಡೋಗ್ತಾರೆ, ಇನ್ನು ಇಬ್ಬರೂ ಟೆಂಪೋ ತೊಗೊಂಡೋಗ್ತಾರೆ. ಅದಕ್ಕೆ ನೋಡಿ ಅವರಪ್ಪ ಹೋಗಿದ ತಕ್ಷಣ ಏನು ಖುಷಿನೋ ಆಟ ಆಡ್ತಾ ಇದ್ದಾನೆ ಇವನು. ಅವರಪ್ಪ ಭಯ ಇಕ್ಸ್ತಾನೆ ಅಷ್ಟೇ, ಹೊಡೆಯೋದು ಎಲ್ಲ ಏನೂ ಮಾಡಲ್ಲ. ಇವನಂದರೆ ತುಂಬ ಇಷ್ಟ ಜಾಸ್ತಿ ಅವರಪ್ಪನಿಗೆ. ಹಂಗಾಗಿ ಹೆಂಗೋ ಬಿಟ್ಬಿಟ್ಟು ಹೋದ್ನಲ್ಲ ಅಂದ್ಬಿಟ್ಟು ಖುಷಿಯಾಗೋಗ್ಬಿಟ್ಟಿದ್ದಾನೆ ಅವನಿಗೆ. ಎಲ್ಲಿ ಬಿಡಲ್ಲ, ನಮ್ಮ ಮನೆ ಹತ್ರನೇ ಸ್ವಲ್ಪ ಬಿಡೋದು ಅವರಪ್ಪ ಅವರಮ್ಮ ಇಬ್ಬರೂ. ಆಮೇಲೆ ಇದು ಮಾರನೇ ದಿವಸ ನೀರು ಬಿಟ್ಟಿದ್ರು. ಒಂದಿನ ಬಿಟ್ಟು ಒಂದಿನ ನೀರು ಬರೋದಲ್ವ, ಹಂಗಾಗಿ ಬಿಂದಿಗೆಗಳೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ಇಟ್ಕೊಳ್ಳೋಣ ಅಂತ ಬಿಂದಿಗೆಗಳೆಲ್ಲ ಕ್ಲೀನಾಗಿ ವಾಶ್ ಮಾಡ್ತಾಯಿದ್ದೀನಿ. ಅದ್ರ ಒಳಗಡೆ ಎಲ್ಲ ಗಾರಿ ಹಿಡ್ಕೊಂಡಂಗೆ ಬರ್ತಾ ಇರ್ತೈತೆ. ಆ ಸೊಂಪಲ್ಲಿ ಬೋರ್ ನೀರು ನೋಡಿ, ಇಲ್ಲೊಂದು ನಲ್ಲಿ ಹಾಕ್ಸ್ಕೊಂಡಿದ್ದೀರಿ, ಮತ್ತು ಸೊಂಪಲ್ಲಿ ಒಂದು ನಲ್ಲಿ ಹಾಕ್ಸ್ಕೊಂಡಿದ್ದೀರಿ. ಅದು ಆಫ್ ಮಾಡಿದ್ರೆ ಈ ನೆಲ್ಲಿನಲ್ಲಿ ನೀರು ಬರೋದು. ಅದಕ್ಕೆ ಸಂಪಲ್ಲಿ ಆಫ್ ಮಾಡಿಬಿಟ್ಟು ಇಲ್ಲಿ ಬಂದು ನೀರು ಹಿಡ್ಕೊತಾ ಇದ್ದೀನಿ. ಕ್ಲೀನಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ಬಿಂದಿಗೆಗಳು ಹಿಡ್ಕೊತಾ ಇದ್ದೀನಿ. ಅದರಲ್ಲಿ ಏನೋ ತುಂಬ ಗಲೀಜೇ ಬರ್ತಾಯಿತ್ತು, ಗಲೀಜಾಗಿ. ಏನು ಇಷ್ಟೊಂದು ಗಲೀಜು ಬರ್ತಾಯಿತ್ತಲ್ಲ ಅಂದ್ಬಿಟ್ಟು ನಾನು ಈ ಗಲೀಜು ಹಿಂಗೆ ಇದ್ರೆ ಆಗಲ್ಲ ಅಂದ್ಬಿಟ್ಟು ನೋಡಿದ್ನಿ. ಆಮೇಲೆ ಗಿಡಗಳಿಗೆಲ್ಲ ಎತ್ಕೊಂಡೋಗಿ ಗಿಡಗಳಿಗೆ ಹಾಕ್ಬಿಟ್ಟು ಮತ್ತು ಅಮ್ಮದು ಒಂದು ವೇಲ್ ತಗೊಬಂದೆ. ನೋಡಿ ಹೋಗ್ತಾ ಇದ್ದೀನಿ ತಗೊಬರೋದಕ್ಕೆ. ಈ ಬಿಂದಿಗೆನೂ ತುಂಬೋಯ್ತು, ಇದನ್ನು ಆಫ್ ಮಾಡಿಬಿಟ್ಟನೋ ಹೋಗ್ಬೇಕಾಗಿತ್ತು. ನಾನು ಬಿಂದಿಗೆ ನೋಡಿದ್ನ ತಗೊಂಡೋಗಿ ಒಳಗಡೆನೇ ಇಕ್ಕೋಣ ಅಂತ, ಅಷ್ಟೊತ್ತಿಗೆ ಚೆನ್ನಾಗಿರಿಲ್ಲ. ಹಂಗಾಗಿ ನೋಡಿ ಇವಾಗ ವೇಲ್ ಹಾಕ್ತಾಯಿದ್ದೀನಿ. ಸೋಸ್ಕೊಂಡಂಗೆ ನೀರು ಬರ್ತೈತೆ ಚೆನ್ನಾಗಿ ಅಂದ್ಬಿಟ್ಟು. ಆ ನೀರೆಲ್ಲ ಸ್ವಲ್ಪ ಅಲ್ಲಿ ಕಲ್ಲೆಲ್ಲ ಸ್ವಲ್ಪ ಗಲೀಜಿತ್ತು, ಸ್ವಲ್ಪ ಕ್ಲೀನ್ ಆಗಲಿ ಅಂದ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟೆ. ಡೈರೆಕ್ಟ್ ಬೋರ್ ನೀರು ಬೋರಿಂದ ಬರೋಲ್ಲ, ವಾಟರ್ ಟ್ಯಾಂಕ್ ಇರ್ತೈತಲ್ಲ, ಹಳ್ಳಿಗಳ ಕಡೆ ಟ್ಯಾಂಕ್ ಇರ್ತೈತಲ್ಲ, ಟ್ಯಾಂಕಿಗೆ ಹೋಗಿ ಮತ್ತು ನೆಲ್ಲಿಗಳಿಗೆ ಬಿಡೋದು. ಒಂದಿನ ಬಿಟ್ಟು ಒಂದಿನ ಬರುತ್ತೆ. ಅದು ಏನು ಅಂತ ಗೊತ್ತಿಲ್ಲ, ತುಂಬ ಗಲೀಜಾಗಿ ಬರ್ತಾಯಿತ್ತು. ಗಲೀಜು ಅಂದರೆ ಅದೇನೋ ಬೇರೆ ಥರ ಒಂಥರ ಏನೋ ಧೂಳು ಥರ ಬರ್ತಾಯಿತ್ತು. ಹಂಗಾಗಿ ಸೋಸ್ಕೊಂಡೆ. ಆಮೇಲೆ ನೀಟಾಗಿ ಕ್ಲೀನಾಗಿತ್ತು ನೋಡಿಬಿಟ್ಟು ತಗೊಂಡೋಗಿ ಒಂದು ಬಿಂದಿಗೆ ಇಟ್ಬಿಟ್ಟು ಬಂದೆ ಮನೆ ಒಳಗಡೆ. ಇನ್ನೊಂದು ಬಿಂದಿಗೆ ತುಂಬಿಸ್ತಾ ಇದ್ದೀನಿ.
ಈ ನೀರು ಬಂದ್ಬಿಟ್ಟು ನಾವು ಕುಡಿಯೋಕ್ಕೆ ಯೂಸ್ ಮಾಡಲ್ಲ, ಫಿಲ್ಟ್ರ್ ನೀರು ಊರಲ್ಲೇ ಬರುತ್ತೆ, ಹಿಡ್ಕೊತೀವಿ. ಮತ್ತು ಈ ಬಿಂದಿಗೆನಲ್ಲಿ ಹಿಡ್ಕೊಳ್ಳೋದು ಅಡುಗೆ ಮಾಡೋಕ್ಕೆ ಮಾತ್ರ ಹಿಡ್ಕೊತೀವಿ. ಅದನ್ನು ಹಂಗೆ ವಾಶ್ ಮಾಡಿಬಿಟ್ಟು ಅಲ್ಲೇ ಹಾಕಿದ್ನಿ. ಮತ್ತು ಈ ಬಿಂದಿಗೆನೂ ಎತ್ಕೊಂಡೋಗಿ ಇಕ್ಬಿಟ್ನಿ. ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂದ್ಬಿಟ್ಟು ಫಸ್ಟಾಗೆಲ್ಲ ಮಾಡ್ತಾಯಿದ್ದೀನಿ. ಕಸ ಎಲ್ಲ ಗುಡಿಸಿದ್ದೆಲ್ಲ ಆಗಿತ್ತು. ಮತ್ತು ನೋಡಿ ಕಸ ಎಲ್ಲ ಅವೆರಡು ಬುಟ್ಟಿನಲ್ಲಿರೋದು ನಮ್ಮ ಕಸ ಗಾಡಿಗೆ ಹಾಕ್ಕೊಂಡು ಹೋಗ್ತೀನಿ, ಇನ್ನೊಂದು ಬಂದ್ಬಿಟ್ಟು ತಿಪ್ಪೆಗೆ ಹಾಕ್ತೀನಿ. ಈ ಕರುಗಳು ನೋಡಿದ್ರೆ ನೋಡಿ, ಫ್ಯಾನ್ ಕೂಡ ಹಾಕಿದ್ದೀವಿ ಇದಕ್ಕೆ. ರಾತ್ರಿ ಟೈಮು ಸೆಕೆ ಸೊಳ್ಳೆಗಳು ಏನು ಇಲ್ದಿರ ಇರ್ತೈತೆ ಅಂದ್ಬಿಟ್ಟು. ಇಲ್ಲಿ ಹಾಕ್ತಿರಲ್ಲ ಗಾಡಿ ಅಂತಿರಲ್ಲ, ಅದರಲ್ಲೇ ಸೆಗಣಿ ಹಾಕ್ಕೊಂಡು ಗಂಜಲ ಹುಯ್ಕೊಂಡು ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹೊಸ್ದಾಗಿ ಹಾಕಬೇಕು. ಮತ್ತು ಇದು ಕರ್ಬೇವಿನ ಸೊಪ್ಪು ಚಟ್ನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರ್ತೈತೆ, ಸೂಪರಾಗಿರ್ತೈತೆ. ನೀವು ಒಂದು ಸತಿ ಟ್ರೈ ಮಾಡ್ಬೋದು. ನಾನು ಆವಾಗವಾಗ ಇದೇ ಥರ ಮಾಡ್ತಾಯಿರ್ತೀನಿ. ಬಾಯಿ ಕೆಟ್ಟೋಗ್ಬಿಡುತ್ತೆ ಎಲ್ಲ, ಆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತೈತೆ. ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರ್ತೈತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಸಾಸಿವೆನೂ ಹಾಕ್ತಾಯಿದ್ದೀನಿ. ಎಲ್ಲ ಎಣ್ಣೆ ಹಾಕ್ಬಿಟ್ಟು ಎಣ್ಣೆನಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಹಾಕಿ ನೋಡಿ. ಇವಾಗ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ. ಚೆನ್ನಾಗಿದೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ ಆಗಲಿ, ಇಲ್ಲಾಂದರೆ ತೊಗರಿಬೇಳೆ ಆಗಲಿ, ಎರಡರಲ್ಲಿ ಯಾವುದೋ ಒಂದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಕೂಡ ಸಾಕು. ನೋಡಿ, ಇದೇ ಕರ್ಬೇವು ಸೊಪ್ಪು ನಮ್ಮ ಗಿಡದೇ ತಗೊಬಂದು ಹಾಕಿದ್ನಿ. ಕರ್ಬೇವು ಸೊಪ್ಪು ಎಷ್ಟು ಹಾಕ್ಕೊಂಡ್ರೂ ಅಷ್ಟು ಒಳ್ಳೆಯದೇ. ನೋಡಿ, ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊತ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿರುತ್ತೈತೆ. ಎಣ್ಣೆಯಲ್ಲಿ ಒಟ್ಟಾರೆ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಫಸ್ಟೇ ವಿಡಿಯೋ ಮಾಡಿದ್ನಿ, ಈ ವಿಡಿಯೋ ಎಲ್ಲ ಹೊಟ್ಟೋಗಿದೆ, ಅದಕ್ಕೆ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಹಾಕೋವಾಗ ಹಂಗೆ ಹೇಳ್ತಾಯಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸಿ ಮಾಡಿದ್ದಾಯಿತು, ರುಬ್ಕೊಂಡಿದ್ದೀನಿ. ಒರಳಿದ್ರೆ ಒರಳಲ್ಲಿ ರುಬ್ಕೊಂಡ್ರೆ ಚೆನ್ನಾಗಿರ್ತೈತಿ. ಇವಾಗ ಟೈಮ್ ಇಲ್ಲ ನನಗೆ, ಕೆಲ್ಸಕ್ಕೆ ಹೋಗ್ಬೇಕು. ಹಂಗಾಗಿ ಇವಾಗ ಫಾಸ್ಟಾಗಿ ಮಿಕ್ಸಿನಲ್ಲೇ ರುಬ್ಕೊಂಡ್ಬಿಟ್ಟಿದ್ದೀನಿ. ಇದು ಚೆನ್ನಾಗಿರುತ್ತೆ. ಅವಾಗೆಲ್ಲ ಒರಳಲ್ಲಿ ರುಬ್ತಾ ಇದ್ರಲ್ಲ, ಇವಾಗ ನಮ್ಮ ಮನೇಲೂ ಇದೆ ಒರಳು. ಟೈಮ್ ಇಲ್ಲ ಫ್ರೆಂಡ್ಸ್ ಅದರಲ್ಲಿ ರುಬ್ಬೋದಕ್ಕೆ. ನಿಮ್ಮ ಮನೇಲಿ ಒರಳಿದ್ರೆ ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ಅಂದರೆ ಜಾಸ್ತಿ ನುಣ್ಣಕ್ಕೂ ಆಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು, ಜಾಸ್ತಿ ನೀರೂ ಹಾಕ್ಕೊಳ್ಳೋಂಗಿಲ್ಲ. ಸ್ವಲ್ಪ ನೋಡಿ, ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ಮತ್ತು ಅನ್ನಕ್ಕೆ ಕೂಡ ಆಗ್ತೈತೆ. ಸ್ವಲ್ಪ ಹಾಕ್ಕೊಂಡು ತಿಂದ್ರೂ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ನೀರನ್ನು ಕಮ್ಮಿ ಹಾಕಿದ್ದೀವಿ ಅಂದರೆ ವಾರ ಇಡಲಿ ಹಂಗೆ ಚೆನ್ನಾಗಿರುತ್ತೆ. ಮತ್ತು ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಕೆಲ್ಸಕ್ಕೆ ಹೋದ್ನಿ. ಅಮ್ಮು ನಾನು ಬರ್ತೀನಮ್ಮ ಅಂತ, ನಾನು ಟೇಕಲ್ಗೆ ಸ್ವಲ್ಪ ಹೋಗ್ಬೇಕಾಗಿತ್ತು. ಸರಿ ಆಯಿತು ನಡಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ನಿ. ಅಮ್ಮ ಎಲ್ಲ ವಿಡಿಯೋ ಮಾಡ್ತಾಯಿದ್ದಾಳೆ. ಊರ ಕಡೆನೇ ಬಂದಿದ್ನಿ ಕಸ ಎಲ್ಲ ತಗೊಂಡು ಹೋಗೋದಕ್ಕೆ. ಊರ ಕಡೆನೇ ಬಂದು ಕಸ ಹಾಕ್ಬಿಟ್ಟು ಸ್ವಲ್ಪ ಮುದ್ದೆ ಊಟ ತಿಂದ್ಬಿಟ್ಟು, ಮುದ್ದೆ ಅಷ್ಟೊತ್ತಿಗೆ ಮಾಡಿದ್ಲು ಅಮ್ಮನೇ. ಮತ್ತು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅವಳು ನಾನು ಬರ್ತೀನಿ ಅಂದ್ಲು. ಹಂಗೆ ಕರ್ಕೊಂಡೋದ್ನಿ. ಲೈನಿಂಗ್ ಪೀಸ್ಗಳು ಎಲ್ಲ ಸ್ವಲ್ಪ ಬೇಕಾಗಿತ್ತು. ನೋಡು, ಅವಳೇ ವಿಡಿಯೋ ಮಾಡ್ತಾ ಇರೋದು. ನನಗೆ ನನ್ನ ಜೊತೆಯಲ್ಲಿ ಹೆಲ್ಪರ್ ಕೆಲಸಕ್ಕೆ ಬರ್ತಾರೆ, ಅವರು ನನಗೆ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಹಂಗಾಗಿ ನಾನು ಕೆಲಸಕ್ಕೆ ಹೋದಾಗ ವಿಡಿಯೋಸ್ ಏನು ಮಾಡೋಕ್ಕೆ ಹೋಗಲ್ಲ, ಮನೇಲಿದ್ದಾಗೆ ವಿಡಿಯೋ ಮಾಡೋದು. ಇದು ಈ ಕಡೆ ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ, ಎಲ್ಲರೂ ಲೇಡೀಸೇ ಡ್ರೈವಿಂಗ್ ಮಾಡಬೇಕು ಕಸದ ಗಾಡಿಗೆ, ಸ್ವಚ್ಛವಾಹಿನಿ ಗಾಡಿಗೆ ಅಂದ್ಬಿಟ್ಟು ಎಲ್ಲ ಲೇಡೀಸ್ನೇ ತಗೊಂಡಿದ್ದಾರೆ. ಎಲ್ಲ ಲೇಡೀಸೇ ಮಾಡ್ತಾ ಇರೋದು. ಆಮೇಲೆ ಎಲ್ಲ ಕೆಲಸ ಮುಗೀತು. ಮತ್ತು ಇವಾಗ ಬ್ಲೌಸ್ಗಳು ಸ್ವಲ್ಪ ಕೊಡಬೇಕಾಗಿತ್ತು, ಅದಕ್ಕೆ ಹೋದ್ನಿ ವರ್ಕ್ ಮಿಷಿನ್ ಅಂಗಡಿಗೆ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅವೆಲ್ಲ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬೀಡ್ಸ್ದು, ಮತ್ತು ಯಾರೋ ಮದುವೆ ಹೆಣ್ಣದಂತೆ ಎಲ್ಲ ರೆಡಿ ಮಾಡಿ ಮಡಗಿದ್ಲು. ನಮಗೆ ಬೀಡ್ಸ್ ಬೇಕಂದರೆ ಬೀಡ್ಸ್ದು ಹಾಕ್ಕೊಡ್ತಾರೆ, ಮತ್ತು ಕಂಪ್ಯೂಟ್ರ್ ವರ್ಕ್ ಬೇಕಂದರೆ ಕಂಪ್ಯೂಟ್ರ್ ವರ್ಕು ಕೂಡ ಹಾಕ್ಕೊಡ್ತಾರೆ. ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗಿ ಹಾಕ್ಕೊಡ್ತಾರೆ. ನಮಗೆ ಅಂತೂ ಇಲ್ಲಿ ಟೇಕಲಲ್ಲಿ ರೀಸನಬಲ್ ಪ್ರೈಸಲ್ಲೇ ಹಾಕ್ಕೊಡ್ತಾರೆ, ಪರವಾಗಿಲ್ಲ.
ಬಡವ್ರಿಗೆ ಪರವಾಗಿಲ್ಲ, ಚೆನ್ನಾಗಿ ಹಾಕ್ಕೊಡ್ತಾರೆ. ಕಮ್ಮಿನೂ ಇಸ್ಕೊತಾರೆ, ಪರವಾಗಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಯಾವ ಅಂಗಡಿನಲ್ಲಿ ನಾನು ಮಾಲೂರು ಟೇಕಲ್ಲೆಲ್ಲ ಓಡಾಡ್ಕೊಬಂದ್ರಿ ಎಲ್ಲಿ ಅಷ್ಟೊಂದು ಕಮ್ಮಿ ರೇಟ್ಗೆ ಹಾಕ್ಕೊಟ್ಟಿಲ್ಲ. ನೋಡಿ ಮಿಷಿನಲ್ಲಿ ಹಾಕ್ತಾಯಿದೆ, ತುಂಬ ಫಿನಿಶಿಂಗ್ ನೀಟಾಗಿ ಬರ್ತೈತೆ, ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ನೋಡಿ ಇದು ಹಾಕ್ತಾ ಇರೋದು ಒಂದು 400 ರೂಪಾಯಿಗೆಲ್ಲ ಹಾಕ್ಕೊಡ್ತಾಳೆ. ಸ್ಟಾರ್ಟಿಂಗೇ 400 ರೂಪಾಯಿ, 500 ರೂಪಾಯಿಂದ ಒಂದು 2000 3000ವರೆಗೂ ಐತೆ. ಚೆನ್ನಾಗಿ ಹಾಕ್ಕೊಡ್ತಾರೆ. ನೀವು ಯಾರನ್ನ ಟೇಕಲ್ಲಲ್ಲಿದ್ದರೆ ಒಂದು ಸತಿ ನೋಡಿ. ನಮ್ಮ ಸುತ್ತಮುತ್ತ ಟೇಕಲ್ ಸುತ್ತಮುತ್ತ ಯಾರನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಬೇಕು ಅಂದರೆ ಹಾಕ್ಸ್ಕೊಳ್ಳಿ. ಅಡ್ರೆಸ್ಸು ಫೋನ್ ನಂಬರು ಬೇಕಾದರೆ ಕೊಡ್ತೀನಿ, ನೋಡಿ ಹಾಕ್ತೀನಿ, ಹಾಕ್ಸ್ಕೊಳ್ಳಿ. ತುಂಬ ಚೆನ್ನಾಗಿ ಹಾಕ್ತಾರೆ. ಅಂದರೆ ನಾವು ಇವಾಗ ಇವ್ರಿಗೆಲ್ಲ ನಾವು ಇದು ಮಾಡೋದಲ್ಲ, ನನಗೆ ಇವರು ವರ್ಕೆಲ್ಲ ತುಂಬ ಇಷ್ಟ ಆಯಿತು, ಹಂಗಾಗಿ ನಾನು ವೀಡಿಯೋಸಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಇದೆಲ್ಲ ಅವರೇ ಹಾಕಿರೋದು. ನೋಡಿ ಇದೆಲ್ಲ ಸೇಮ್ ನಾನು ಸುಮಾರು ಒಂದು 2 ವರ್ಷದಿಂದ ಇವ್ರ ಹತ್ರನೇ ಹಾಕ್ಸ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ಬೀಡ್ಸ್ ಬೇಕಾದರೆ ಬೀಡ್ಸ್ದು ಹಾಕ್ಕೊಡ್ತಾರೆ, ಮತ್ತು ಕಂಪ್ಯೂಟರ್ ವರ್ಕು ಕೂಡ ಹಾಕ್ಕೊಡ್ತಾರೆ. ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ಒಂದು ಸತಿ ಬೇಕು ಅಂದರೆ ಟ್ರೈ ಮಾಡಿ. ಪಾಪ ನನಗೂ 2 ವರ್ಷದಿಂದ ನೋಡ್ತಾ ಇದ್ದೀನಲ್ವ, ಚೆನ್ನಾಗಿ ಹಾಕ್ಕೊಡ್ತಾರೆ. ನೋಡಿ ಇದೇ ಅಂಗಡಿ ಟೇಕಲ್ಲಲ್ಲಿ. ಈ ಅಂಗಡಿ ಮೇಲೆ ನೋಡಿ ಬೋರ್ಡ್ ಇದೆ, ಅವರೇ ಹಾಕೋದು. ಆ ಫೋನ್ ನಂಬರೆಲ್ಲ ಅದರಲ್ಲೇ ಇದೆ ನೋಡಿ, ಒಂದು ಸತಿ ಚೆಕ್ ಮಾಡಿ, ಬೇಕಾದರೆ ಫೋನ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಹೋಗ್ರಿ. ಇದು ಜಯಂತಿ ಅಕ್ಕ ಹೇಳಿದ್ದು ಅಂತ ಅಕ್ಕ ಹೇಳಿ. ನೋಡಿ ಇವರೇ, ಒಂದು ಸತಿ ಚೆಕ್ ಮಾಡಿ. ಆಮೇಲೆ ಟೇಕಲಲ್ಲೆಲ್ಲ ಮುಗಿಸ್ಕೊಂಡು ಮತ್ತು ಲೈನಿಂಗೆಲ್ಲ ಬೇಕಾಗಿತ್ತು ಎಲ್ಲ ತಗೊಂಡು ಮತ್ತೆ ಬಂದ್ವಿ ಅಷ್ಟೊತ್ತಿಗೆ. ಆಮೇಲೆ ನನ್ನ ತಮ್ಮನ ಮಗನ್ನ ಕರ್ಕೊಂಡು ಹೋಗ್ಬೇಕು, ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು. ಅವರಮ್ಮ ಫೋನ್ ಮಾಡಿದರು, ಹಂಗಾಗಿ ಬೇಗ ಬೇಗ ಅವ್ರಿಗೊಂದು ಜೊತೆ ಬಟ್ಟೆ ಕೊಡಿಸ್ಬಿಡೋಣ ಅಂದ್ಬಿಟ್ಟು ಮತ್ತೆ ಟೇಕಲ್ಗೆ ಬಂದೆ. ಅಮ್ಮನ ಕರ್ಕೊಂಡೋಗಿ ಊರಲ್ಲಿ ಬಿಟ್ಬಿಟ್ಟು ಆಮೇಲೆ ಒಂದು ಪ್ಯಾಂಟು ಶರ್ಟು ನನ್ನ ಮಗನೂ ಅವನೇ ಸೆಲೆಕ್ಟ್ ಮಾಡ್ಕೊಂಡ್ರು. ನೋಡಿ ಮಿರರ್ ತುಂಬ ಚೆನ್ನಾಗಿತ್ತು. ಆಮೇಲೆ ಅವರೇ ಸೆಲೆಕ್ಟ್ ಮಾಡ್ಕೊಂಡ್ರು, ನೋಡಿ ಚೆನ್ನಾಗಿತ್ತು ಒಂದು ಜೀನ್ಸ್ ಪ್ಯಾಂಟ್ ಎಲ್ಲ. ಆಮೇಲೆ ಚಪ್ಪಲಿ ಬೇಕಾಗಿತ್ತು, ಚಪ್ಪಲಿ ಎಲ್ಲ ಕಿತ್ತೋಗಿರೋದಲ್ಲ, ಎಲ್ಲೋ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ನು. ಆಮೇಲೆ ಇನ್ನು ಊರಿಗೆ ಹೋಗೋ ಟೈಮಲ್ಲಿ ಚಪ್ಪಲಿ ಇರಿಲ್ಲ, ಹಾಗಾಗಿ ಕೊಡ್ಸೋಣ ಅಂದ್ಬಿಟ್ಟು ಚಪ್ಪಲಿ ಅಂಗಡಿಗೆ ಹೋದ್ವಿ. ಬಟ್ಟೆ ತೊಗೊಂಡಿದ್ದಾಗಿತ್ತು, ಮತ್ತು ಚಪ್ಪಲಿ ಅಂಗಡಿಗೆ ಹೋದ್ವಿ. ಇದೇ ಥರ ಚಪ್ಪಲಿ ಬೇಕು ಅಂತಲೇ ಆ ಥರ ಅವನ ಸೈಜ್ಗೆ ಚಪ್ಪಲಿ ಇಲ್ಲ ಅಲ್ಲಿ, ಎಲ್ಲ ದೊಡ್ಡ ಸೈಜ್ ಇದೆ, ಇಲ್ಲಾಂದರೆ ಚಿಕ್ಕ ಸೈಜ್ ಇದೆ. ಆಮೇಲೆ ಬೇರೆ ಥರ ನೋಡೋಣ ಅಂದ್ಬಿಟ್ಟು ನೋಡಿದ್ವಿ. ನೋಡಿ ಇವಾಗ ಹಾಕ್ಕೊಂಡಿರೋ ಚಪ್ಪಲಿನೇ ಚೆನ್ನಾಗಿತ್ತು. ನೋಡಿ ಇಲ್ಲಿರೋ ಚಪ್ಪಲಿ ನೋಡಿ ತೋರಿಸಿದ್ವಿ, ಅವೆಲ್ಲ ಸ್ವಲ್ಪ ದೊಡ್ಡವಾಗ್ತಾಯಿತ್ತು. ಇವಾಗ ಹಾಕ್ಕೊಂಡಿರೋದು ಕರೆಕ್ಟಾಗಿತ್ತು, ಚೆನ್ನಾಗಿತ್ತು. ಸರಿ ಅಂದ್ಬಿಟ್ಟು ಅದನ್ನು ಇಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಮಕ್ಕ ಎಲ್ಲ ಡಲ್ ಮಾಡ್ಕೊಂಬಿಟ್ಟಿದ್ನು ಅವಾಗೂ ಪಾಪ. ಆದರೂ ಇನ್ನೇನು ಮಾಡೋದು, ಅವ್ರ ಮನೆಗೆ ಅವ್ರು ಕಳಿಸ್ಲೇಬೇಕಲ್ವ ಅಂದ್ಬಿಟ್ಟು. ಆಗ ಶರ್ಟ್ ಒಂದು ಸ್ವಲ್ಪ ಉದ್ದಾದಂಗೆ ಅನ್ನಿಸ್ತು, ಆದರೂ ತುಂಬ ಚೆನ್ನಾಗೇ ಇತ್ತು. ಇರಲಿ ಬೆಳೆಯೋ ಮಕ್ಕಳಲ್ವ, ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜೇ ಇಸ್ಕೊಂಡ್ವಿ. ನಮ್ಮ ಸಾಯಿನೂ ಹಂಗೆ ಸ್ವಲ್ಪ ದೊಡ್ಡ ಸೈಜೇ ಇಸ್ಕಮ್ಮ, ಚೆನ್ನಾಗಿರುತ್ತೆ ಅಂತ. ಸರಿ ಅಂದ್ಬಿಟ್ಟು ಇಸ್ಕೊಂಡ್ವಿ. ಶರ್ಟ್ ನೋಡಿ ಹಿಂಗಿದೆ. ಆಮೇಲೆ ಪ್ಯಾಂಟ್ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಇಸ್ಕೊಂಡು ನೋಡಿ ಈ ಥರ. ಶರ್ಟ್ ಸ್ವಲ್ಪ ದೊಡ್ಡದೇ ಆಗೋಯ್ತು. ನೋಡಿ ಚಪ್ಪಲಿ ತೋರಿಸ್ತಾ ಇದ್ದೇನೆ, ನೋಡಿ ಈ ಥರ ಚಪ್ಪಲಿ ಕೊಡಿಸಿದ್ದಾರೆ ಅಂತ. ಈ ಸತಿ 2ನೇ ಕ್ಲಾಸು ಪಾಸಾಗಿ 3ನೇ ಕ್ಲಾಸ್ ಹೋಗ್ತಾ ಇದ್ದಾನೆ. ಕೆಲಸ ಬಿಡೋಷ್ಟು ಇನ್ನು ಬರೋ ವರ್ಷ ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸಾಯಿ ಜೊತೆಲೇ ಕಳ್ಸೋಣ ಅಂದ್ಕೊಂಡೆ, ಅವನು ಸ್ವಲ್ಪ ಸ್ಪೀಡಾಗಿ ಗಾಡಿ ಓಡಿಸ್ತಾನೆ ಅಂದ್ಬಿಟ್ಟು ಬೈಕ್ಕೆ ನಾನು ಬರ್ತೀನಿರಪ್ಪ ಕರ್ಕೊಂಡೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅಮ್ಮಗೆ ಬಾಯ್ ಮಾಡ್ತಾನೆ, ಅಮ್ಮ ಬಾಯ್ ಅಂತ. ಆಮೇಲೆ ನಾವು ಓದ್ತಾ ಸ್ವಲ್ಪ ಡೆಲ್ ಆದ್ನ. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಓದ್ತಾ ಆಮೇಲೆ ಐಸ್ ಕ್ರೀಮ್ ಒಂದು ಕೊಡಿಸಿದ್ನಿ, ಬಿಸ್ಕೆಟ್ ಒಂದು 2 ಇಸ್ಕೊಂಡು. ನೋಡಿ ಗಾಡಿನಲ್ಲಿ ಕೂತ್ಕೊಂಡೇ ತಿಂತಾ ಇದ್ದಾನೆ. ಇನ್ನು ಮೂತಿ ಬಟ್ಟೆಗಳೆಲ್ಲ ಗಲೀಜು ಮಾಡ್ಕೋಬೇಡ ಅಂದರೆ ನಾನು ಏನು ಮಾಡ್ಕೊಳ್ಳಲ್ಲ, ಹಂಗೆ ಕೊಡಿಸು ಅನ್ನೋ ತಿಂತಾ ಇದ್ದಾನೆ. ನೋಡಿ ಮೂತಿ ಎಲ್ಲ ಮಾಡ್ಕೊಂಡಿದ್ದಾನೆ. ಇವಾಗ ಬಿಸ್ಕೆಟ್ ಕೊಟ್ನಿ. ಇವಾಗ ಅವರಮ್ಮನ ಅಲ್ಲಿ ಫ್ಯಾಕ್ಟ್ರಿ ಹತ್ರಕ್ಕೆ ಬಂದ್ಬಿಟ್ವಿ. ಇದು ಸ್ಟೀಲಿನ ಫ್ಯಾಕ್ಟ್ರಿ, ಸ್ವಲ್ಪ ಒಳಗಡೆ ಹೋಗಬೇಕು.
ಹಂಗಾಗಿ ಎಲ್ಲರೂ ಒಳಗಡೆ ಬಿಡಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಇದ್ಬಿಟ್ಟು ಗೇಟ್ ಹತ್ರನೇ ಅವ್ನು ಬಿಟ್ಬಿಟ್ಟು ಬರೋಗಪ್ಪ ಸಾಯಿ ಅಂತ ಕಳಿಸಿದ್ನಿ. ಆಮೇಲೆ ಫ್ಯಾಕ್ಟ್ರಿ ಮುಂದ್ಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಹಾಗಾಗಿ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ನಿ. ಇದು ಸ್ಟೀಲಿನ ಫ್ಯಾಕ್ಟ್ರಿ. ಇದರಲ್ಲಿ ನಮ್ಮ ತಮ್ಮನೆಂಡ್ರು ಬಂದ್ಬಿಟ್ಟು ರಿಸೆಪ್ಷನ್ನಲ್ಲಿ ಕೆಲಸ ಮಾಡೋದು. ಚೆನ್ನಾಗಿ ಓದಿದ್ದಾಳೆ, ಕಂಪ್ಯೂಟ್ರ್ ಹತ್ರ ಕೆಲಸ ಮಾಡೋದು, ಪ್ರೊಡಕ್ಷನ್ನು ಹೋಗೋದು ಬರೋದು ಎಲ್ಲ ಬರೆಯೋದು ಎಲ್ಲ ಏನೋ ಕೆಲಸ ಮಾಡ್ತಾಯಿದ್ದಾಳೆ. ಹಾಗಾಗಿ ಇನ್ನು 5 ಗಂಟೆ ಆಗೋಗ್ಬಿಟ್ಟಿತ್ತು. ಮತ್ತು ಕರ್ಕೊಂಡೋಗ್ಬಿಟ್ಟು ಬಂದುಬಿಡೋಣ ಅಂತ ಹೋದ್ವಿ. ಅಷ್ಟೊತ್ತಿಗೆಲ್ಲ ಬಿಡೋ ಟೈಮ್ ಆಗಿತ್ತು. ಆಮೇಲೆ ನಾನು ಸಾಯಿ ಸರಿ ಊರ ಕಡೆ ಹೋಗೋಣ ಅಂದ್ಬಿಟ್ಟು ಬರ್ತಾಯಿದ್ವಿ. ಆಮೇಲೆ ನೋಡ್ತಾ ನೋಡಿ ಅಲ್ಲಿ ನವಿಲು ಎಷ್ಟು ಚೆನ್ನಾಗಿದ್ದಾವೆ ನೋಡೋದಕ್ಕೆ. ಸ್ವಲ್ಪ ಸ್ಲೋ ಮಾಡಪ್ಪ ಅಂತ ಹೇಳಿದ್ನಿ. 3 ಇದ್ದವು, ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಅವ್ನು ಕರೆಕ್ಟಾಗಿ ಗಿಡ ಸೆಂಟ್ರಲ್ಲಿ ತಗೊಬಂದು ನಿಲ್ಸು, ಸ್ವಲ್ಪ ಮುಂದಕ್ಕೆ ನಡಿ ಅಂತ ಹೇಳಿದ್ನಿ. ಆಮೇಲೆ ಮುಂದಕ್ಕೆ ಹೋದ್ಮೇಲೆ ನೋಡಿ ವಿಪರೀತ ಇದ್ದಾವೆ ಇಲ್ಲಿ ನೋಡೋದಕ್ಕೆ. ನಮ್ಮೂರ ಕಡೆ ತುಂಬಾ ಇದ್ದಾವೆ, ಆದರೂ ವಿಡಿಯೋ ಮಾಡೋದಕ್ಕೆ ಸಿಗಲ್ಲ. ನಾವು ಗಾಡಿನಲ್ಲಿ ಓದ್ತಾನ ಬೈಕ್ ಓಡೋಗ್ಬಿಡ್ತವೆ ನೋಡಿ. ಅಲ್ಲಿ ನಿಂತ್ಕೊಂಡಿದ್ದಷ್ಟೇ ಹಂಗೆ ಹೋಗ್ತಾಯಿದ್ದಾವೆ ನೋಡಿ. ಈ ಕಡೆ ಒಂದಿತ್ತು, ಆ ಕಡೆ ಒಂದು. ಮತ್ತು ಅವನು ಹೋದ್ಮೇಲೆ ನೋಡಿ ಗಸಗಸ ಹಣ್ಣುಗಳು ಊರಿಗೆ ತಗೊಂಡೋಗ್ತೀನಿ ಅಂದ್ಬಿಟ್ಟು ಎಲ್ಲ ಎತ್ತು ಮಡಗಿದ್ನು. ಅವನ್ನೆಲ್ಲ ನೋಡ್ಕೊಂಡು ತುಂಬ ಬೇಜಾರಾಗ್ತಾಯಿತ್ತು. ಇದು ಗಂಧ ಇರ್ತೈತಲ್ಲ, ಗಂಧನೆಲ್ಲ ತಗೊಬಂದು ಏನೋ ಮಾಡೋದಕ್ಕೆಲ್ಲ ಇಟ್ಟಿದ್ನು. ಏನೇನೋ ಅವನು ಮಾಡೋದಕ್ಕೆಲ್ಲ ಪಾಪ ರೆಡಿ ಮಾಡ್ತಾಯಿತ್ತು. ತುಂಬ ಬೇಜಾರಾಗ್ತಾಯಿತ್ತು. ಗಸಗಸ ಹಣ್ಣು ಊರಿಗೆ ತಗೊಂಡೋಗೋದಕ್ಕೆ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ಇಷ್ಟವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್ ಫ್ರೆಂಡ್ಸ್, ಬಾಯ್. ಇನ್ನೂ ಒಳ್ಳೆ ವೀಡಿಯೋಸ್ ಎಲ್ಲ ಬರುತ್ತೆ. ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಅದೇ ಥರ ವಿಡಿಯೋ ಮಾಡ್ತೀನಿ. ನಮ್ಮ ಥರ ಹೊಸ ಯೂಟ್ಯೂಬರ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.